ಏನ್ ಗೊತ್ತಾ, ಸಾಕಷ್ಟು ಜನ ಹೇಳ್ತಾರೆ ಮಹಿಳೆಯರು ಶಕ್ತಿಶಾಲಿಗಳು, ಮಹಿಳೆಯರು ಈಗ ಸಮಾನರು, ಮತ್ತೆ ಮಹಿಳೆಯರಿಗೆ ಈಗ ಎಲ್ಲ ಥರ ಸ್ಥಾನಮಾನಗಳು ಸಿಗ್ತಾ ಇದೆ ಅಂತ. ಅವಾಗೆಲ್ಲ ನನಗೆ ಒಂದು ಕ್ವಶನ್ ನನ್ನ ಮನಸ್ಸಲ್ಲಿ ಕಾಡೋದು ಏನು ಗೊತ್ತಾ, ನಿಜವಾಗ್ಲೂ ಅದಾಗಿದ್ರೆ ನಾವಿವತ್ತು ಯಾಕೆ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇದ್ವಿ? ಅವರಿಗೆಲ್ಲ ಸ್ಥಾನಮಾನಗಳು ಸಿಕ್ಕಿದ್ರೆ ಇವತ್ತು ಕುತ್ಕೊಂಡು ನಮಗೆ ಯಾಕೆ ಮಹಿಳಾ ಸಬಲೀಕರಣ ಬೇಕು ಅನ್ನೋ ವಿಷಯವಾಗಿ ನಾವು ಮಾತಾಡಬೇಕಿತ್ತು ಅನ್ನೋದು. ನಮಸ್ಕಾರ ಎಲ್ರಿಗೂ. ದೃಶ್ಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಮಹಿಳಾ ಸಬಲೀಕರಣ ವುಮೆನ್ ಎಂಪವರ್ಮೆಂಟ್ ಸೀರೀಸ್ನ 3ನೇ ಎಪಿಸೋಡ್. ಸಾರಿ, ಲಾಸ್ಟ್ ವೀಕ್ ನನ್ನ ಎಪಿಸೋಡ್ನ ನಾನು ಅಪ್ಲೋಡ್ ಮಾಡಲಿಲ್ಲ ಬಿಕಾಸ್ ಆಫ್ ಮೈ ಬ್ಯಾಡ್ ಥ್ರೋಟ್. ಈಗಲೂ ಅಷ್ಟೊಂದು ಚೆನ್ನಾಗಾಗಿಲ್ಲ, ಬಟ್ ಈ ಟಾಪಿಕ್ನ ಮುಂದೂಡೋದು ಬೇಡ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಚಾನೆಲ್ನ ಬೇರೆ ವಿಡಿಯೋಗಳನ್ನ ಅಷ್ಟಾಗಿ ಅಪ್ಲೋಡ್ ಮಾಡಿಲ್ಲ ಲಾಸ್ಟ್ 1 ವೀಕಿಂದ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ನನ್ನ ನೆಕ್ಸ್ಟ್ ಟಾಪಿಕ್ ಬಂದು ವೈ ಡು ವಿ ನೀಡ್ ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣದ ಅಗತ್ಯತೆ ಏನು, ನಮ್ಗೇನಕ್ಕೆ ಬೇಕು, ಅವಶ್ಯಕತೆ ಏನು ಅನ್ನೋದು. ನಿಜ ಅಲ್ವಾ? ತುಂಬಾ ಜನ ಹೇಳ್ತಾರೆ ಈಗಾಗಲೇ ಮಹಿಳೆಯರಿಗೆ ಎಲ್ಲಾ ಕಡೆಯಲ್ಲೂ ಇದ್ದಾರೆ ಅಂತ. ಹಂಗಿದ್ದಿದ್ರೆ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಈಗ್ಲೂ ಕೂಡ ತಾರತಮ್ಯ ಇದೆ ಅನ್ನೋ ಸಾಲುವಾಗೇನೆ ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ಬೇಕಾಗಿದೆ. ಈಗ್ಲೂ ಕೂಡ ಭೇದ ಭಾವಗಳಿದೆ. ಈಗ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ, ಗಂಡು ಮಕ್ಕಳಿಗೆ ಒಂದು ನ್ಯಾಯ ಇದೆ. ಸಬಲೀಕರಣ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ. ಯಾವುದೇ ಶುಗರ್ ಕೋಟೆಡ್ ಮಾತುಗಳಿಲ್ಲ. ಫ್ಯಾಕ್ಟ್ ಏನಿದೆ, ಆಸ್ ಅ ವುಮೆನ್ ನನಗೇನೇನು ಅನ್ಸುತ್ತೆ ಅದ್ರ ಬಗ್ಗೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳಿದೆ, ಫಸ್ಟ್ ಎಪಿಸೋಡ್ನಲ್ಲೂ ಹೇಳಿದೆ, ಇದು ನನ್ನ ಒಬ್ಳ ಕೈಯಲ್ಲಿ ಆಗುವಂಥದ್ದಲ್ಲ. ದಯವಿಟ್ಟು ನೀವು ಎಲ್ಲರೂ ನನ್ನನ್ನು ಸಪೋರ್ಟ್ ಮಾಡಬೇಕು. ಎವ್ರಿ ವುಮೆನ್, ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನ ಸಪೋರ್ಟ್ ಮಾಡಬೇಕು. ನಾನು ಫಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ ಅಲ್ಲ, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನ ನಾವು ಅದನ್ನ ತೆಗ್ದಾಕ್ಬೇಕು. ಅವಾಗಲೇ ನಾವು ನಮ್ಮ ಸೊಸೈಟಿಯಲ್ಲಿ ಅಂದ್ರೆ ಸ್ತ್ರೀ, ಒಬ್ಬ ಮಹಿಳೆಗೆ ಸಿಗ್ಬೇಕಾದಂತ ಸ್ಥಾನಮಾನಗಳನ್ನ ನಾವು ಪಡ್ಕೊಳಕ್ ಸಾಧ್ಯ. ಸೊ ಪ್ಲೀಸ್ ಡೂ ಸಪೋರ್ಟ್. ನನ್ನ ಈ ಪ್ರಯತ್ನನ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನನಗೆ ನಿಮ್ಮಿಂದ ಕಮೆಂಟ್ಸ್ಗಳ ಮೂಲಕ ನಿಮ್ಮ ಥಾಟ್ಸ್ ಏನಿದೆ, ನಿಮ್ಮ ವಿಚಾರಗಳೇನಿದೆ ಅದನ್ನ ದಯವಿಟ್ಟು ತಿಳಿಸಿ. ನಿಮ್ಮ ಸಜೆಷನ್ಸ್ ಏನಾರಿದ್ರೆ ದಯವಿಟ್ಟು ತಿಳಿಸಿ. ಹಾಗೇನೆ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ವೈ ಡು ವಿ ನೀಡ್ ವುಮೆನ್ ಎಂಪವರ್ಮೆಂಟ್ ಕಂಟಿನ್ಯೂ ಮಾಡೋಣ. ನಿಮ್ಗೆಲ್ಲ ನೆನಪಿದ್ಯಾ, ಚಿಕ್ಕವರಿದ್ದಾಗಿಂದ ನಾವೊಂದು ಕೆಲವೊಂದು ಮಾತುಗಳನ್ನ ಕೇಳಿದೀವಿ. ಒಳ್ಳೆ ಹುಡುಗಿ ಆಗಿರು, ಅಳ್ಬೇಡ, ಜೋರಾಗಿ ಮಾತಾಡ್ಬೇಡ, ಎಲ್ರು ಮುಂದೆ ಜೋರಾಗಿ ನಗಾಡ್ಬೇಡ, ಸರಿಯಾಗಿ ಕುತ್ಕೋ, ಸರಿಯಾಗಿರೋ ಬಟ್ಟೆ ಹಾಕೋ, ಎಲ್ಲದಕ್ಕೂ ಕೊಂಕ್ ಮಾತಾಡ್ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ ಕಲಿ. ತ್ಯಾಗ ಮಾಡೋದು ಹೆಣ್ಣಿನ ದೊಡ್ಡ ಗುಣ. ಅಂದ್ರೆ ಹೆಣ್ಣು ತ್ಯಾಗಮಯಿ. ಯಾರಾದ್ರೂ ಏನಾರಂದ್ರೆ ಸ್ವಲ್ಪ ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡು. ಈ ತರ ಎಲ್ಲಾ ಮಾತುಗಳನ್ನ ನಾವು ಕೇಳ್ತಾನೆ ಬೆಳೆದಿದ್ದೀವಿ. ನನ್ ಪ್ರಶ್ನೆ ಏನ್ ಗೊತ್ತಾ, ಇದೆಲ್ಲಾ ಮಾಡುವಾಗ ನಮ್ಮನ್ನ ನಾವು ಕಳ್ಕೊಂಡ್ಬಿಡೋದು ಯಾವಾಗ ನಮ್ಮ ಒಳ್ಳೆ ಗುಣ ಆಗೋಯ್ತು ಅಂತ. ಅದೆಲ್ಲ ಮಾಡಿದ್ರೆ ಒಳ್ಳೆಯವಳು. ಯಾರು ತನ್ಗೋಸ್ಕರ ಧ್ವನಿ ಎತ್ತುತ್ತಾಳೆ, ತನ್ಗೋಸ್ಕರ ತನ್ನ ಆಯ್ಕೆಗಳನ್ನ ಹೇಳ್ತಾಳೆ, ಅವಳಿಗೆ ಒಂದು ಟ್ಯಾಗ್ಲೈನ್, ಸ್ವಾರ್ಥಿ. ಇಂದಿಗೂ ಕೂಡ ಎಷ್ಟೋ ಜನ ಮಹಿಳೆಯರು ಅವರ ಆಸೆಗಳನ್ನ, ಅವರ ಕನಸುಗಳನ್ನ, ಎಷ್ಟೋ ಬಾರಿ ಅವರ ಸಾಮರ್ಥ್ಯಗಳನ್ನ ಕುಟುಂಬಕ್ಕೆ ಮತ್ತೆ ಸಮಾಜಕ್ಕೆ ಅನುಗುಣವಾಗಿ ಇಲ್ಲ ಕಿರಿದಾಗಿಸ್ಕೊಳ್ಬೇಕು, ಇಲ್ಲ ಬದಲಾಯಿಸ್ಕೊಳ್ಬೇಕು. ಈ ತರ ಎಲ್ಲ ನಾರ್ಮ್ಸ್ಗಳನ್ನ ಇಟ್ಟಿರೋದಕ್ಕೇನೆ ನಮಗೆ ಸ್ತ್ರೀ ಸಬಲೀಕರಣ ಬೇಕು, ನಮಗೆ ಸ್ತ್ರೀ ಸಬಲೀಕರಣ ಬೇಕು ಅಂತ ಪ್ರತಿಯೊಬ್ಬ ಮಹಿಳೆನೂ ಹೇಳೋವಂಥದ್ದು. ಈ ಸೀರೀಸ್ ಶುರು ಮಾಡಾದ್ಮೇಲೆ ನನ್ನ ಫ್ರೆಂಡ್ಸ್ ಒಂದಿಬ್ರು ಹೇಳಿದ್ರು, ಯಾಕಮ್ಮ ಬೇಕು ನಿಂಗಿದೆಲ್ಲ, ಬ್ಲಾಗ್ಸ್ ಮಾಡ್ತಾ ಇದೆಯಲ್ಲ ಮಾಡ್ಕೊಂಡಿರು, ಯಾಕಿದೆಲ್ಲ ಬೇಕು ನಿನ್ಗೆ,
ನಿನ್ ಫ್ಯಾಮಿಲಿಯಲ್ಲಿ ನಿನ್ನನ್ನು ಸಪೋರ್ಟ್ ಮಾಡ್ತಾರಲ್ವಾ, ಸಾಕು. ಇದು ಹೊರಗ್ನವ್ರ ಮಾತು, ನನ್ನ ಫ್ಯಾಮಿಲಿ ಅವ್ರದ್ದಲ್ಲ. ನನ್ನ ಫ್ಯಾಮಿಲಿ ಅವರು ದೇ ಸಪೋರ್ಟೆಡ್ ಮೀ. ಒಳ್ಳೆ ವಿಷಯ ಆಯ್ಕೆ ಮಾಡಿದ್ಯಾ. ನಿನ್ನಿಂದ ಒಬ್ರಿಗಾದ್ರೂ ಇದ್ರ ಕೋರ್ ಏನು ಅನ್ನೋದು ಅರ್ಥ ಆದ್ರೆ ಸಾಕು ಅಂತಾನೆ ಸಪೋರ್ಟ್ ಮಾಡ್ತಾ ಇದಾರೆ. ಬಟ್ ಒಬ್ರಿಗಲ್ಲ, ಇದು 10 ಜನಕ್ಕೆ 100 ಜನಕ್ಕೆ ತಲುಪಬೇಕು. ನಮ್ಮ ಮೆಂಟಾಲಿಟಿಯನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು. ನಾನು ಆಗ್ಲೇ ಹೇಳ್ದೆ ಅಲ್ಲ, ಈಗ್ಲಾ ಹೆಣ್ಮಕ್ಳಿಗೆಲ್ಲ ಸ್ಥಾನಮಾನಗಳಿವೆ, ಎಲ್ಲ ಗೌರವಗಳಿದೆ. ನಮ್ಮ ಸಂವಿಧಾನದಲ್ಲಿ ಹೆಣ್ಣಿಗೂ ಸಮಾನ ಹಕ್ಕಿದೆ ಅಂತ ಹೇಳ್ತಾರೆ. ಹೌದು, ಇದೆ. ಎಲ್ಲಿದೆ? ಕಾಗದಗಳಲ್ಲಿ, ಸಮಾಜದಲ್ಲಲ್ಲ, ಜೀವನದಲ್ಲಲ್ಲ. ಎಷ್ಟೋ ಮಕ್ಕಳಿಗೆ ಮದ್ವೆ ಆದ್ಮೇಲೆ ಕೆಲ್ಸ ಬಿಟ್ಬಿಡು ಅಂತ ಹೇಳ್ತಾರೆ. ಇನ್ನೆಷ್ಟೋ ಕಡೆ ಮದ್ವೆ ಮೊದ್ಲು, ಓದ ಆಮೇಲೆ, ಐ ಮೀನ್ ಜಸ್ಟ್ ವೆರಿ ನಿಯರ್ ಅಲ್ಲಿ ನಾನು ನೋಡಿಲ್ದೇ ಇರಬಹುದು, ಬಟ್ ಕೇಳಿದ್ದೀನಿ, ತುಂಬಾ ಕಡೆ ಕೇಳಿದ್ದೀನಿ. ಜಸ್ಟ್ PUC ಮುಗ್ದಿರುತ್ತೆ, 18 ಕಂಪ್ಲೀಟ್ ಆಗಿರುತ್ತೆ, ಮದ್ವೆ ಮಾಡ್ಬಿಡೋಣ, ಬೇಕಾದ್ರೆ ಗಂಡನ ಮನೆಯವ್ರು ಓದಿಸ್ಕೊಳ್ಳಿ, ಬೇಕಾದ್ರೆ. ಅದೇನು ಆಪ್ಷನ್ನ? ಹೆಣ್ಣಿಗೆ ಎಜುಕೇಶನ್ ಪಡ್ಕೊಳ್ಳೋ ಅಷ್ಟು ಅಧಿಕಾರ ಇಲ್ವಾ? ಅಷ್ಟು ಹಕ್ಕಿಲ್ವಾ? ತನಿಗೇನು ಓದ್ಬೇಕು ಅನ್ನೋ ಅಷ್ಟು ಅವಳು ಡಿಸೈಡ್ ಅಂದ್ರೆ ತನ್ನ ಜೀವನದಲ್ಲಿ ಓದನ್ನು ತಾನು ತನಗಿಷ್ಟಪಟ್ಟಂಗೆ ತನಿಗೇನ್ ಬೇಕು ಅನ್ನೋ ಆಯ್ಕೆನೇ ಇಲ್ವಾ? ಇನ್ನೊಂದ್ ಸೆಟ್ ಆಫ್ ಪೀಪಲ್ಸ್ ಇದ್ದಾರೆ, ಅವ್ರದ್ದೇನು ಗೊತ್ತಾ? ಮದ್ವೆ ಆಗತ್ತೆ, ಕೆಲ್ಸಕ್ಕೂ ಹೋಗ್ತಾರೆ. ಅವ್ರು ಹೇಳೋದು, ನಾವು ಕೆಲ್ಸಕ್ಕೆ ಹೋಗಕ್ ಪರ್ಮಿಷನ್ ಕೊಡ್ತೀವಪ್ಪ. ಪರ್ಮಿಷನ್? ನಿಜವಾಗಿ ಒಂದು ಹೆಣ್ಣಿಗೆ ಅವರ ಫ್ಯಾಮಿಲಿಯವರು ಎಲ್ಲ ಪರ್ಮಿಷನ್ ಕೊಡ್ಬೇಕು. ಅದು ಯಾವ ಕಡೆಯಿಂದ ಅವಳಿಗೆ ಸ್ವತಂತ್ರ ಸಿಗುತ್ತೆ? ಆಮೇಲೆ ಇನ್ನೊಂದು, ಕೆಲ್ಸಕ್ಕೆ ಹೋಗಬಹುದು, ದುಡಿಬಹುದು, ಹಣ ಸಂಪಾದಿಸಬಹುದು, ಆದ್ರೆ ಆ ಹಣನ ಖರ್ಚು ಮಾಡೋದಕ್ಕೆ ಅವಳಿಗೆ ಯಾವ ಅಧಿಕಾರನೂ ಇಲ್ಲ. ಅವಳು ತನ್ನ ಎಲ್ಲಾ ಸಂಬಳವನ್ನ ತಂದು ಮನೆಯವರಿಗೆ, ಗಂಡನಿಗೆ ಅಥವಾ ಮನೆ ಯಾರ ಹೆಡ್ ಆಫ್ ದಿ ಫ್ಯಾಮಿಲಿ ಇರ್ತಾರೆ ಅವ್ರ ಕೈಗೆ ಕೊಡ್ಬೇಕು. ಅದ್ರ ನಂತರ ಅವಳು ಖರ್ಚಿಗೆ ಬೇಕಾದ್ರೆ ಅವರೇ ದುಡ್ಡು ಕೊಡ್ತಾರೆ. ಇದಕ್ಕೆ ಏನ್ ಹೇಳ್ಬೇಕು ನನ್ಗಂತೂ ಗೊತ್ತಿಲ್ಲ. ತಾನು ದುಡ್ದಿದ್ದ ದುಡ್ಡು, ತಾನು ಸಂಪಾದನೆ ಮಾಡಿದ ದುಡ್ಡು, ಅದನ್ನ ತನಗಿಷ್ಟ ಬಂದಂಗೆ ಖರ್ಚು ಮಾಡೋ ಅಷ್ಟು ಇಲ್ಲ. ಅದನ್ನ ಅವಳು ಸೇವ್ ಮಾಡ್ತಾಳೋ ಇನ್ನೊಂದ್ ಮಾಡ್ತಾಳೋ, ಆ ಒಂದು ಡಿಸಿಷನ್ ಮೇಕಿಂಗ್ ಇಲ್ವೇ ಇಲ್ಲಲ್ಲ ಅವಳು, ಆ ಅಥಾರಿಟಿನೇ ಇಲ್ಲ. ಸ್ಥಾನಮಾನಗಳಿದೆ, ಹಕ್ಕುಗಳಿದೆ ನಮಗೆ. ಯಾವ ರೀತಿ? ಈ ರೀತಿಯ ಚೌಕಟ್ಟಿನಲ್ಲಿ, ಈ ರೀತಿ ಎಲ್ಲಾ ಕ್ಲಾಸ್ಗಳನ್ನ ಹಾಕ್ಬಿಟ್ಟು ಹಾಮ ನೀನ್ ಸ್ವತಂತ್ರಳು ಅಂತ ಹೇಳೋ ಅಷ್ಟು. ಇದಷ್ಟೇ ಅಲ್ಲ, ಸುಮಾರು ಜನ ಹೆಣ್ಮಕ್ಳು ಇದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಆಯ್ತು, ಓದು, ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅದನ್ನ ಕೇಳಿಕೊಂಡು ಅವ್ರು ಏನ್ ಇಷ್ಟಪಡ್ತಾರೆ ಅದನ್ನ ಓದೋದಾಯ್ತು. ನಂತರ ಮದ್ವೆ, ಆಮೇಲೆ ಮದ್ವೆ ನಂತರ ಈ ಒಂದು ಕ್ಲಾಸ್ ಹಾಕಿರೋ ಒಂದು ಲೈಫ್ ನ ಲೀಡ್ ಮಾಡೋದು. ಅದ್ರ ಮೇಲೆ ಕೆಲವ್ರ ಮನೆಯಲ್ಲಿ ಹೇಗಿರುತ್ತೆ ಅಂದ್ರೆ, ಇಷ್ಟೆಲ್ಲ ಇದ್ರೂನು ಒಂದು ಸಣ್ಣ ಏನ್ ಹೇಳ್ಬೋದು, ಒಂದು ಸಣ್ಣ ಔಟಿಂಗ್ ಹೋಗೋದಿರ್ಬಹುದು, ದೇವಸ್ಥಾನಕ್ಕೆ, ಬೇರೆ ಪಾರ್ಟಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗೋಷ್ಟು ಸ್ವತಂತ್ರತೆ ಇರೋದಿಲ್ಲ ಅವರಿಗೆ. ಏನಾದ್ರೂ ಕೇಳಿದ್ರೆ ಅವರಿಗೆ ಸಿಗೋಂತ ಉತ್ತರ ಏನಿರತ್ತೆ ಗೊತ್ತಾ? ಮಕ್ಳಿನೂ ಚಿಕ್ಕವರು, ಮಕ್ಳು ನೋಡ್ಕೊಳ್ಳೋ ಜವಾಬ್ದಾರಿ, ಮಕ್ಳು ದೊಡ್ಡವರಾದ್ಮೇಲೆ ಮುಂದೆ ನೋಡ್ಕೊಳ್ಳೋಣ. ಅದೇನು ಹೇಳ್ತಾರಲ್ಲ, ನಂತರ ನೋಡ್ಕೊಳ್ಳೋಣ, ಮುಂದೆ ನೋಡ್ಕೊಳ್ಳೋಣ, ನಾಳೆ ನೋಡ್ಕೊಳ್ಳೋಣ, ಟುಮಾರೋ ನೆವರ್ ಕಮ್ಸ್. ನಾಳೆ ಬಾ ಹಾಕಿ ಹೆಣ್ಮಕ್ಳ ಜೀವನ ಮುಗಿಸ್ಬಿಟ್ರು ಅಲ್ಲಿಗೆ. ಅದು ನಾಳೆ ಯಾವತ್ತೂ ಬರಲ್ಲ. ಟುಮಾರೋ ನೆವರ್ ಕಮ್ಸ್. ನಾಳೆ ಅನ್ನೋದು ಯಾವತ್ತೂ ಇಲ್ಲ. ಈ ಎಲ್ಲಾ ವಿಷಯಗಳನ್ನ ನಾನು ಕೇಳಿರೋದಕ್ಕೆ ನನಗನ್ಸಿದ್ದು, ಅಟ್ಲೀಸ್ಟ್ ಸ್ವಲ್ಪ ನಮ್ಮ ಮೈಂಡ್ ಸೆಟ್ನ ನಾವು ಚೇಂಜ್ ಮಾಡ್ಕೊಳ್ಳೋಣ. ಮೇ ಬಿ ನಾವು ಸ್ಟ್ರಗಲ್ ಮಾಡಿದಾಯ್ತು, ಮೇ ಬಿ ನಮ್ ನೆಕ್ಸ್ಟ್ ಜನರೇಷನ್ಗಾದ್ರೂ ಸ್ವಲ್ಪ ಚೇಂಜಸ್ ಇರ್ಲಿ. ನಾವೊಂದು ಅಡಿಪಾಯ ಹಾಕೋಣ. ಇದಕ್ಕೆ ಮಹಿಳಾ ಸಬಲೀಕರಣದ ಅವಶ್ಯಕತೆ ಇದೆ ಅಂತ ನಾವು ತಿಳಿಸ್ಕೊಡೋಣ. ಇಲ್ಲಿ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಬೇಕು, ಏನು ಗೊತ್ತಾ? ಮಹಿಳಾ ಸಬಲೀಕರಣ ಅನ್ನೋದು ಐಷಾರಾಮ ಅಲ್ಲ. ನಾನು ಅನ್ನೋದು ಎಂಪವರ್ಡ್ ವುಮೆನ್, ನಾನು ಆಚೆ ಹೋಗಿ ಪಾರ್ಟಿ ಮಾಡ್ಬೇಕು ಅನ್ನೋದಾಗ್ಲಿ, ನನಗೆ ಇಷ್ಟ ಬಂದಂಗ ಆ ಗತ್ತು ಗಮ್ಮತ್ತು ಎಲ್ಲ ಅಲ್ಲ. ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಅವರ ಲೈಫ್ ಹೇಗಿರ್ಬೇಕು ಅನ್ನೋ ಆಸೆಗಳು, ಕನಸುಗಳು ಎಲ್ಲ ಇರುತ್ತೆ. ಅದು ಒಬ್ಬ ಸ್ತ್ರೀಯಲ್ಲೂ ಇರುತ್ತೆ. ಅದಕ್ಕೆ ಅವಳು
ಆ ಎಲ್ಲಾ ಕನಸುಗಳನ್ನ ಅವಳು ಜೀವಿಸ್ಬೇಕು ಅಂತ ಹೇಳಿದ್ರೆ ಆ ಒಂದು ಅಥಾರಿಟಿ ಬರಬೇಕು. ಅಂದ್ರೆ ಇದೊಂದು ಸಿಸ್ಟಮ್ಯಾಟಿಕಲ್ ಚೇಂಜ್ ಆಗ್ಬೇಕು. ಪ್ರಾಬ್ಲಮ್ ಇರೋದು ಅಂದ್ರೆ ಹೆಣ್ಣು ದುರ್ಬಲ ಅಲ್ಲ, ಹೆಣ್ಣು ವೀಕ್ ಅಲ್ಲ, ಈ ಸಿಸ್ಟಮ್ ನಮ್ಮನ್ನ ವೀಕ್ ಮಾಡ್ಬಿಟ್ಟಿದೆ. ಏನು ಇದೆಲ್ಲ ಹೇಳ್ದೆ ಅಲ್ಲ, ಇದೆಲ್ಲದ್ರಿಂದ ನಾವು ವೀಕ್ ಆಗ್ಬಿಡ್ತಾ ಇದೀವಿ. ಇದು ಚೇಂಜ್ ಆಗ್ಬೇಕು. ಇದು ಚೇಂಜ್ ಆಗ್ಬೇಕು ಅಂದ್ರೆ ಮಹಿಳಾ ಸಬಲೀಕರಣದ ಅಗತ್ಯತೆ ನಿಜವಾಗಿಯೂ ಇದೆ. ಅಗೇನ್ ನಾನು ಲಾಸ್ಟ್ 2 ಎಪಿಸೋಡ್ ನಲ್ಲೂ ಹೇಳಿದ್ದೆ, ಸ್ತ್ರೀ ಸಬಲೀಕರಣ ಅನ್ನೋದು ಏನ್ ಹೇಳ್ತಾರೆ, ರೇಸ್ ಅಲ್ಲ, ಅದು ಏನ್ ಹೇಳ್ತಾರೆ, ಡಾಮಿನೇಟ್ ಮಾಡೋದಲ್ಲ. ನಾವು ನಮಗೆ ಆ ಒಂದು ಎಂಪವರ್ಮೆಂಟ್ ಬೇಕು ಅಂತ ಹೇಳಿದ ಮಾತ್ರಕ್ಕೆ ಅದು ಗಂಡಸರ ವಿರುದ್ಧ ಹೋಗ್ತಾ ಇದೀವಿ ಅನ್ನೋದಲ್ಲ. ಯಾವಾಗ ಅದು ಬರುತ್ತೆ ಅದು ಸ್ತ್ರೀ ಸಬಲೀಕರಣ ಅಲ್ಲ. ಇದನ್ನ ನಾನು ಪ್ರತಿ ಎಪಿಸೋಡ್ ಅಲ್ಲೂ ಮಿಸ್ ಮಾಡ್ದಂಗೆ ಹೇಳ್ತೀನಿ. ಯಾಕೆ ಅಂದ್ರೆ ಐ ಬಿಲೀವ್ ಸ್ತ್ರೀ ಸಬಲೀಕರಣ ಬರೀ ಹೆಣ್ಮಕ್ಳಿಂದ ಆಗುವಂಥದ್ದಲ್ಲ. ಆ ಕುಟುಂಬದ ಆ ಸಮಾಜದ ಪುರುಷರ ಅಗತ್ಯತೆ ತುಂಬಾ ಇದೆ. ಅವರ ಮೆಂಟಾಲಿಟಿಯನ್ನ ಚೇಂಜ್ ಮಾಡ್ಕೊಂಡ್ರೆ, ನಮ್ಮನೆ ಹೆಣ್ಮಕ್ಳು ಮುಂದುವರಿಬೇಕು ಅಂತ ಅನ್ಕೊಂಡ್ರೇನೆ ಒಬ್ಬ ಸ್ತ್ರೀ ಮುಂದುವರಿಯಕ್ ಆಗೋದು. ಅವರ ಸಪೋರ್ಟ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಅವ್ರ ವಿರುದ್ಧವಾಗಂತೂ ಅಲ್ಲ ಇದು. ಇದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಚಿಕ್ಕದ್ರಿಂದನೂ ಹೆಣ್ಮಕ್ಳನ್ನ ಬೆಳೆಸೋ ರೀತಿ ಮತ್ತೆ ಗಂಡ್ಮಕ್ಳನ್ನ ಬೆಳೆಸೋ ರೀತಿ ಡಿಫ್ರೆಂಟ್ ಆಗಿದೆ. ಇದ್ರ ಬಗ್ಗೆ ನಾನು ಮುಂದೆ ಇನ್ನೊಮ್ಮೆ ಮಾತಾಡ್ತೀನಿ. ಯಾಕೆಂದ್ರೆ ಅದಕ್ಕೆ ರಿಲೇಟೆಡ್ ಒಂದಿಷ್ಟು ಪಾಯಿಂಟ್ಸ್ ಗಳಿದಾವೆ, ಅದ್ರ ಬಗ್ಗೆ ಮಾತಾಡೋಣ. ಹಾಗಾಗಿ ಅವ್ರ ವಿರುದ್ಧ ನಾವು ಹೋಗ್ಬೇಕಾಗಿಲ್ಲ. ಅವ್ರಿಗೇನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವಾಗ ಅದನ್ನ ಚೇಂಜ್ ಮಾಡ್ಬೇಕು ಅಷ್ಟೇನೆ. ಸೊ ಇದು ಗಂಡಸರ ವಿರುದ್ಧ ಅಲ್ಲ, ಪುರುಷರ ವಿರುದ್ಧ ಅಲ್ಲ, ಪುರುಷರ ಜೊತೆಗೆ ಸಾಗುವಂಥದ್ದು. ವುಮೆನ್ ಎಂಪವರ್ಮೆಂಟ್ ಅಂದ್ ಮಾತ್ರಕ್ಕೆ ನಾವು ಅವ್ರ ಮೇಲೆ ಅಂತ ಪ್ರೂವ್ ಮಾಡ್ಕೊಳ್ಳೋದಲ್ಲ. ನಾವ್ ಯಾರಿಗೂ ಏನನ್ನೂ ಸಾಬೀತುಪಡಿಸೋ ಅವಶ್ಯಕತೆ ಇಲ್ಲ. ನಮ್ಮ ಶಕ್ತಿಯನ್ನ, ನಮ್ಮ ಸಾಮರ್ಥ್ಯವನ್ನ ಚಾನಲೈಸ್ ಮಾಡುವಂಥದ್ದು, ಅದನ್ನ ಉಪಯೋಗಿಸ್ಕೊಳ್ಳೋ ಅಂಥದ್ದು. ನಮಗೆ ಬೇಕಾಗಿರುವಂಥದ್ದು ಸಮಾನ ಗೌರವ, ಸಮಾನ ಅವಕಾಶ, ಸಮಾನ ಹಕ್ಕು. ಅಷ್ಟೇ ನಮಗ್ ಬೇಕಾಗಿರೋದು. ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ವಿ ಆರ್ ಈಕ್ವಲ್ ಆಪರ್ಚುನಿಟೀಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಷ್ಟೇನೆ. ತುಂಬಾ ಜನರಿಗೆ ಈಗಲೂ ನಾನು ಕೇಳಿದ್ದೀನಿ, ಏನು ಮೇಲ್ ಡಾಮಿನೇಟಿಂಗ್ ಅದು ಹೇಗಿರುತ್ತೆ ಅಂದ್ರೆ, ಈಗ ನಾನು ಹೇಳ್ತಾ ಇದ್ದೀನಿ ನಾವು ಯಾರ ವಿರುದ್ಧನೂ ಅಲ್ಲ, ಯಾರ ಇದ್ರಾಗಿ ಅಲ್ಲ ಅಂತ. ಬಟ್ ಎಷ್ಟೊಂದ್ ಜನ ಮನೆಯ ಎಲ್ಲಾ ಜವಾಬ್ದಾರಿ ಹೆಣ್ಣೆ ನೋಡ್ಕೊಳ್ಳೋದು, ಆದ್ರೆ ಹೆಣ್ಣಿಗೆ ನಿರ್ಧಾರ ಮಾಡೋ ಅಧಿಕಾರ ಇರೋದಿಲ್ಲ. ಎಷ್ಟೊಂದ್ ಜನ ಈಗ ಫ್ರಂಟ್ ರೋ ಅಲ್ಲಿ ಇರೋರ್ನೆ ಒಂಥರ ಆ ಒಂದು ಸರ್ಕಲ್ ಅಲ್ಲಿ ಒಂದ್ ರೀತಿ ಹಾಸ್ಯಾಸ್ಪದವಾಗಿ ಅವರೊಟ್ಟಿಗೆ ಮಾತಾಡೋದುಂಟು. ಅಥವಾ ಒಂದು ಸಣ್ಣ ತಪ್ಪು ಬೇಡ, ಒಂದು ಚೂರು ವ್ಯತ್ಯಾಸ ಆಗೋಯ್ತು ಅಂದ್ರೂ ಇದಕ್ಕೆ ಹೆಣ್ಮಕ್ಳಿಗೆ ಇಷ್ಟೊಂದು ಫ್ರೀಡಮ್ ಕೊಡಬಾರ್ದು, ಇದಕ್ಕೆ ಹೆಣ್ಮಕ್ಳನ್ನ ಅತಿಯಾಗಿ ತಲೆ ಮೇಲೆ ಕೂರಿಸ್ಕೋಬಾರ್ದು. ಅರೆ ನಿಮ್ಮಿಂದನೂ ಆಗತ್ತೆ, ನಮ್ಮಿಂದನೂ ಆಗತ್ತೆ. ನೀವು ಏನು ಅಂದ್ರೆ ಪ್ರಪಂಚದಲ್ಲಿ ಮಿಸ್ಟೇಕ್ ಮಾಡದೇ ಇರೋ ಯಾವುದೇ ಒಬ್ಬ ಜೀವಿನೂ ಇಲ್ಲ ಅಂತ ನಾನ್ ಅನ್ಕೊಂಡಿರೋದು. ಸೊ ನಿಮ್ಮಿಂದನೂ ಆಗುತ್ತೆ, ನಮ್ಮಿಂದನೂ ಆಗುತ್ತೆ. ಅದ್ರಲ್ಲಿ ಏನಂತ ದೊಡ್ಡ ವಿಷಯ ಇದೆ? ನಾನೇ ಕೇಳಿದೀನಿ ನನ್ನನ್ನ ಎಷ್ಟು ಅಂದ್ರೆ ಕೆಲವೊಂದು ಗ್ಯಾದರಿಂಗ್ ಅಲ್ಲಿ ಕೆಲವೊಂದು ನನ್ನ ಕ್ಲೋಸ್ ಫ್ರೆಂಡ್ಸ್ಗಳೇ ಇರ್ಬೋದು, ನಮ್ ರಿಲೇಟಿವ್ಸ್ಗಳೇ ಇರ್ಬೋದು, ಏನಕ್ಕೆ ಬೇಕು ಇದೆಲ್ಲ? ಆರಾಮಾಗಿದ್ಯಾ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ? ಸಮ್ಟೈಮ್ಸ್ ಅವರಿಗೆ ಅಲ್ಲೇ ಉತ್ತರ ಕೊಡ್ಬೇಕು ಅಂತ ಅನ್ಸುತ್ತೆ. ನನ್ನ ಇನ್ನೊಂದು ಥಿಂಕಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಬಾಯಲ್ಲಿ ಉತ್ತರ ಕೊಡಬಾರ್ದು, ನಾವು ಮಾಡೋ ಕೆಲಸದಲ್ಲಿ ಅವರಿಗೆ ಉತ್ತರ ಸಿಗಬೇಕು ಅನ್ನೋದು. ಸೊ ಐ ಥಿಂಕ್ ಈ ತರ ವಿಡಿಯೋಗಳಿಂದ ಮೇ ಬಿ ಅವ್ರಿಗೂ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಅದು ದಟ್ಸ್ ಅಗೇನ್ ಅನದರ್ ಟಾಪಿಕ್, ಅದ್ರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ಸೊ ಎಸ್, ಒಬ್ಬ ಮಹಿಳೆಗೆ ಅವಳ ಸಾಮರ್ಥ್ಯನ ಅಥವಾ ಅವಳ ಶಕ್ತಿಯನ್ನ, ಅವಳು ಶಕ್ತಿಶಾಲಿ ಆದಂಗೆ ಒಂದು ಅವಳನ್ನ ಏನಂತಾರೆ ಸೈಡ್ ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಅದಂತೂ ನಿಜ. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಅದ್ರ ಅವಶ್ಯಕತೆ ಇಲ್ಲ.
ಹೆಣ್ಣು ಅವಳ ಶಕ್ತಿ ಏನು, ಅವಳ ಪೊಟೆನ್ಷಿಯಲ್ ಏನು ಅನ್ನೋದು ಅವಳಿಗೆ ಅರ್ಥ ಆಗಿ ಅವಳು ಅದನ್ನ ಕಾರ್ಯರೂಪಕ್ಕೆ ತಂದಾಗ ಕುಟುಂಬ ಇರಬಹುದು, ಅವಳ ಸಮಾಜ ಇರಬಹುದು, ಅವಳು ಏನಂತಾರೆ ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್, ಎಲ್ಲಾ ರೀತಿಯಲ್ಲಿ ಅವಳು ಪ್ರತಿಯೊಂದು ಹಂತದಲ್ಲೂ ತನ್ನ ಜೊತೆಗೆ ಪ್ರತಿಯೊಬ್ರನ್ನು ಕರ್ಕೊಂಡು ನಡೀತಾಳೆ. ಒಬ್ಬ ಎಂಪವರ್ಡ್ ವುಮೆನ್ ಯಾವತ್ತಿಗೂ ಕುಟುಂಬದಲ್ಲಿ ಒಳ್ಳೆ ಮಕ್ಕಳು ಅಂದ್ರೆ ಫ್ಯೂಚರ್ ಜನರೇಷನ್ಗೆ ಒಳ್ಳೆ ಅಪ್ಬ್ರಿಂಗಿಂಗ್ ನ ಕೊಡ್ತಾರೆ, ಒಳ್ಳೆ ಸಂಸ್ಕಾರವನ್ನ ಕೊಡ್ತಾಳೆ. ಒಂದು ಕುಟುಂಬಕ್ಕೆ ಎಮೋಷನಲಿ, ಫಿನಾನ್ಷಿಯಲಿ, ನೀವೇನೇ ತಗೊಳ್ಳಿ ಆ ಎಲ್ಲಾ ರೀತಿಯಲ್ಲಿನೂ ಅವಳು ಸಪೋರ್ಟಿವ್ ಆಗಿರ್ತಾಳೆ. ಹಾಗೇನೆ ಒಂದು ಉತ್ತಮ ಸಮಾಜಕ್ಕೇನು ಅವಳು ದಾರಿ ಮಾಡ್ಕೊಳ್ತಾಳೆ. ಈಗ ನೀವೇ ನೋಡಿರ್ತೀರ ಎಷ್ಟೊಂದ್ ಜನ ಹೆಣ್ಮಕ್ಳು ಕಮ್ಯುನಿಟಿಯಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ. ಅದು ಯಾವ್ದಾದ್ರೂ ಹಾಕೊಂಡಿರ್ಲಿ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದಿಬ್ರು ನನ್ನ ಫೇವ್ರೇಟ್ ಅವರು, ಐ ಡೋಂಟ್ ನೋ ಅವ್ರ ಹೆಸರು ತಗೊಳ್ಬೋದೋ ತಗೊಳ್ಬಾರ್ದೋ ಗೊತ್ತಿಲ್ಲ, ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇಲ್ಲ. ಬಟ್ ಆ ಇಬ್ರು ಲೇಡಿ ಸ್ವಲ್ಪ ಹಿರಿಯರು, ಅವರು ವರ್ಷದಿಂದ ಮಾಡ್ಕೊಂಡು ಬಂದಿರೋದಕ್ಕೆ ಈಗ ನನ್ನಂತ ಯಂಗ್ ಪೀಪಲ್ ಅವ್ರನ್ನ ಫಾಲೋ ಮಾಡ್ತಾರೆ, ಅವ್ರ ಹತ್ರ ಟಿಪ್ಸ್ ತಗೊಳ್ತಾರೆ. ಆ ಒಂದು ಅವ್ರು ಏನೇನು ಶುರು ಮಾಡಿದಾರಲ್ಲ ಅದನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ತಾ ಇದ್ವಿ. ಇದು ಜಸ್ಟ್ ಒಂದು ಎಕ್ಸಾಂಪಲ್. ಸೊ ಪ್ರತಿಯೊಬ್ಬ ಹೆಣ್ಣು ಏನಾರ ಡಿಸೈಡ್ ಮಾಡಿ ನಾನು ಈ ಒಂದು ಕ್ಷೇತ್ರದಲ್ಲಿ ನಾನ್ ಮುಂದುವರಿತೀನಿ ಅಂದ್ರೆ ಅವಳ ಜೊತೆ 10 ಜನನ ಮುಂದುವರಿಸ್ತಾಳೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ್ರೆ ನಾನ್ ನೋಡಿರೋ ಹಾಗೆ ಪ್ರತಿಯೊಬ್ಬ ಮಹಿಳೆನು ತನ್ನ ಸ್ವಂತ ಖರ್ಚಿನ ಏನೇನಿದೆ ಅದು ಇಂಡಿವಿಜುವಲ್ ಏನೇನಿದೆ ಅಥವಾ ಪರ್ಸನಲ್ ಏನೇನಿದೆ ಅದನ್ನೆಲ್ಲ ಅವಳು ಮ್ಯಾನೇಜ್ ಮಾಡ್ಕೊಂಡು ಜೊತೆಗೆ ಒಂದು ಸಣ್ಣ ಸೇವಿಂಗ್ ಮಾಡಿರ್ತಾಳೆ. ಹಸ್ಬೆಂಡ್ ಒಂದು XYZ ಇರುತ್ತೆ ಅವ್ರದ್ದು ಇನ್ಕಮ್, ಜೊತೆಗೆ ಹೆಂಡತಿನೂ ದುಡಿಯೋಕ್ ಶುರು ಮಾಡಿದಾಗ ಇವ್ರದ್ದು ಒಂದು XYZ ಇನ್ಕಮ್ ಇರುತ್ತೆ. ಇದೆರಡನ್ನು ಕಂಬೈನ್ ಮಾಡಿದಾಗ ಫ್ಯಾಮಿಲಿಯ ಇನ್ಕಮ್ ಜಾಸ್ತಿ ಆಗುತ್ತೆ. ಹೆಣ್ಮಕ್ಳು ಆ ರೀತಿ ಯೋಚನೆ ಮಾಡ್ತಾರೆ. ಸೊ ನಾನು ನನ್ನ ಮಗುಗೆ ಒಳ್ಳೆ ಎಜುಕೇಶನ್ ಕೊಡ್ಬೋದು, ಇಲ್ಲ ಎಜುಕೇಶನ್ ನೀವು ಕೊಡ್ತಾ ಇದ್ದೀರಾ, ನಾನು ಕರಿಕ್ಯುಲಮ್ ಬಗ್ಗೆ ಐ ಕ್ಯಾನ್ ಇನ್ವೆಸ್ಟ್, ಅಥವಾ ಐ ಕ್ಯಾನ್ ಅಲ್ಲಿ ನನ್ನ ಎಕ್ಸ್ಪೆಂಡಿಚರ್ಸ್ ಏನಿದೆ ಅದನ್ನ ನಾನು ನೋಡ್ಕೊಳ್ತೀನಿ, ಇಲ್ಲ ಒಳ್ಳೆ ಟ್ಯೂಷನ್ಗೆ ಐ ವಿಲ್ ಸಪೋರ್ಟ್ ಯು ಅಂತ ಹೇಳೋರು ಇರ್ತಾರೆ. ಎಷ್ಟೊಂದ್ ಕಡೆ ಬಿಸ್ನೆಸ್ ಅಲ್ಲಿ ಹಸ್ಬೆಂಡ್ ಬಿಸ್ನೆಸ್ ಅಲ್ಲಿ ವೈಫ್ ಹೆಲ್ಪ್ ಮಾಡೋದಿರಬಹುದು. ಯಾಕೆಂದ್ರೆ ಆ ಥರದ್ದು ಬರ್ತಾ ಇದೆ, ಇತ್ತೀಚೆಗೆ ಅದು ಬರ್ತಾ ಇದೆ. ಹಾರ್ಡ್ಲಿ ಒಂದು 20% ಅಂತ ಹೇಳ್ಬಹುದು. ಬಟ್ ಇನ್ನ 80% ಪೀಪಲ್ಗೆ ಆ ಅವಕಾಶ ಸಿಕ್ಕಿಲ್ಲ. ಅವ್ರಿಗೋಸ್ಕರ ಈ ಮಾತುಗಳೆಲ್ಲ ಆಡ್ತಾ ಇರುವಂತದ್ದು. ಸೊ ಇದೆ. ಸೊ ಫೈನಾನ್ಷಿಯಲಿ ಅವಳು ಇಂಡಿಪೆಂಡೆಂಟ್ ಆಯ್ತು ಅಂತ ಹೇಳಿದ್ರೆ ಅವಳು ಫ್ಯಾಮಿಲಿಯನ್ನ ಸಪೋರ್ಟ್ ಮಾಡ್ತಾಳೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಯಾವಾಗ ಸಾಧ್ಯ? ಒಬ್ಬ ಪುರುಷನು ನನ್ನ ಹೆಂಡತಿನೂ ಕೂಡ ಆಚೆ ಹೋಗಿ ದುಡಿತಾ ಇದ್ದಾಳೆ, ನಾನು ಅವಳ ಅಂದ್ರೆ ಫ್ಯಾಮಿಲಿ ಅನ್ನೋದು ನಮ್ಮಿಬ್ರು ರೆಸ್ಪಾನ್ಸಿಬಿಲಿಟಿ. ಇದರಲ್ಲಿ ಎಲ್ಲಾ ವಿಷಯಗಳನ್ನ ನಾವು ಹಂಚ್ಕೊಂಡು ಮುಂದುವರಿಯೋಣ ಅಂತ ಯೋಚನೆ ಮಾಡಿದಾಗ ಇದು ಒಂದು ಪಾಸಿಟಿವ್ ವೇ ಅಲ್ಲಿ ಹೇಳ್ತೆ. ಬಟ್